ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ TNK ಕನ್ನಡಿಗ. ಸೊ ನೀವು ತಮ್ಮನೇಲಲ್ಲಿ ನೋಡಿದ ಹಾಗೆ ಇವತ್ತು ನಾನು ಮಾತಾಡೋಕೆ ಹೊರಟಿರೋದು ಆರ್ ಅರವಿಂದ್ ಸ್ವಾಮಿ ಅಂತ ಹೊಸ ಮೂವಿ. ಅವರು ಅಕ್ಕಿರಾ ಮೂವಿಯಿಂದ ನಮಗೆ ಪರಿಚಯ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವರು ಅಕ್ಕಿರಾ ಮೂವಿಯಿಂದ ಪರಿಚಯ. ಸೊ ಅವ್ರದ್ದೇ ಹೊಸ ಮೂವಿ ಇವಾಗ ಆರ್ ಅರವಿಂದ್ ಸ್ವಾಮಿ ಅಂತ ಹೊಸ ಮೂವಿ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ಈಗ ಒಂದು ಹೊಸ ಸಾಂಗ್ ರಿಲೀಸ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಆ ಸಾಂಗು. ನೆಕ್ಸ್ಟು ನಮ್ಮ ಕನ್ನಡ ಮೂವೀಸ್ಗಳಿಗೆ ನಾವು ಸಪೋರ್ಟ್ ಮಾಡಬೇಕು. ಯಾಕೆಂದರೆ ಪ್ಯಾನ್ ಇಂಡಿಯಾ ಅಂತೆಲ್ಲ ಎಷ್ಟೋ ಮೂವೀಸ್ಗಳು ಬಂದು ನಮ್ಮ ಕನ್ನಡ ಫಿಲಮ್ಗಳಿಗೆ ಕೆಲವು ಥಿಯೇಟರ್ಗಳು ಸಿಗದೆ ಆಗ್ತಾರ ಇಶ್ಯೂಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ನಮ್ಮ ಕನ್ನಡ ಮೂವೀಸ್ಗೆ ನಾವು ಪ್ರೋತ್ಸಾಹ ಕೊಟ್ಟಷ್ಟು ಆ ಮೂವಿ ಇನ್ನೂ ಕೂಡ ಮುಂದೆ ಅಪ್ರೋಚ್ ಆಗುತ್ತೆ. ಅದು ಇನ್ನೂ ಮುಂದೆ ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಅದಕ್ಕೋಸ್ಕರ ನನಗಂತೂ ಪರ್ಸ್ನಲಿ ನಾನು ನಮ್ಮ ಕನ್ನಡ ಮೂವೀಸ್ಗಳಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀನಿ. ನೀವು ಅಷ್ಟೇ ಅತಿ ಹೆಚ್ಚು ಪ್ರಾಮುಖ್ಯತೆನ ನಮ್ಮ ಕನ್ನಡ ಮೂವೀಸ್ಗಳಿಗೆ ಕೊಡಿ ಫಸ್ಟು. ಸೊ ನೆಕ್ಸ್ಟ್ ಅದರ್ವೈಸ್ ನಮಗೂ ಎಲ್ಲರೂ ಇಷ್ಟನೇ. ನಮಗೂ ಬೇರೆ ಬೇರೆ ಫಿಲಮ್ ಇಂಡಸ್ಟ್ರಿಯಲ್ಲಿರೋ ಹೀರೋಗಳು ನಮಗೂ ಕೂಡ ಇಷ್ಟ ಆದರೆ ಫಸ್ಟ್ ನಾವು ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡಬೇಕು. ಇದು ಯಾವುದೋ ಏನು ಹೇಳ್ತಾರೆ, ಒಬ್ಬರು ಮೇಲೆ ಪ್ರಭಾವ ಬೀರಿ ನಾವು ಆ ಥರ ವರ್ತಿಸ್ತಾ ಇದ್ದೀವಿ ಅಂತಲ್ಲ. ಸೊ ನನಗೆ ಗೊತ್ತು ನಿಮ್ಮ ಮೈಂಡ್ ಎಲ್ಲೋಗ್ಬಿಡುತ್ತೆ ಅಂತ. ಸೊ ಆ ಥರ ಅಲ್ಲ. ಇದು ಫಸ್ಟ್ ನಾವು ನಮ್ಮ ಕನ್ನಡಿಗರಾಗಿ ನಾವು ನಮ್ಮ ಕನ್ನಡ ಫಿಲಮ್ಸ್ನ ಎಷ್ಟು ಪ್ರೀತಿಸಬೇಕು ಅನ್ನೋದು ನಮ್ಮ ಕನ್ನಡಿಗರಾಗಿ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಬೇರೆ ಫಿಲಮ್ ಇಂಡಸ್ಟ್ರಿಯವ್ರ ಬಗ್ಗೆ ನಾವು ಆಹಾ ಓಹೋ ಅನ್ನೋದಕ್ಕಿಂತ ಮುಂಚೆ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಲೂ ಅಂಥ ಜನ ಇದ್ದಾರೆ ಅನ್ನೋದನ್ನು ನಾವು ಫಸ್ಟು ಮನವರಿಸ್ಕೊಬೇಕು. ಸೊ ಅದಕ್ಕೋಸ್ಕರ ಈ ಮೂವಿನ ನಾನು ಈ ಸಾಂಗು ಈ ಮೂವಿ ಏನಿದೆ ಸೊ ಇದನ್ನು ಅಪ್ರೋಚ್ ಮಾಡ್ತೀನಿ. ಫಸ್ಟ್ ಇದನ್ನು ನೋಡಿ, ಯಾಕೆಂದರೆ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಹೋಗುತ್ತೆ ಅನ್ನೋದು ಅದು ಲೆಕ್ಕ ಬೇರೆ. ಬಟ್ ಆದರೆ ನಾವು ಪ್ರಾಂಪ್ಟಾಗಿ ನಾವು ಒಬ್ರದ್ದು ನಮ್ಮ ಕನ್ನಡ ಹೀರೋಗಳನ್ನ ಬೆಳೆಸ್ತೀವಿ ಅನ್ನೋದು ಆ ವಿಷಯ ಬೇರೆ. ಸೊ ಅದನ್ನ ನಿಮಗೆ ಆ ಚಾನಲ್ದು ನೇಮ್ ಹಾಕ್ತೀನಿ. ಸೊ ಆ ಚಾನಲಲ್ಲಿ ಅವ್ರದ್ದು ಸಾಂಗ್ ರಿಲೀಸ್ ಆಗಿದೆ. ಆ ಸಾಂಗ್ನ ಹೋಗಿ ನೋಡಿ ಎಲ್ಲರೂ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನನ್ನ ಹತ್ರ ಇರೋದು ಸಬ್ಸ್ಕ್ರೈಬರ್ಸ್ ಕುಟುಂಬ. ಸೊ ಅವ್ರಿಗೂ ಹೇಳ್ಕೊಡೋದಷ್ಟೇ. ಸೊ ನೀವು ನೋಡ್ತೀರಲ್ವಾ 49 ನನ್ನ ಗ್ಲಾಸ್ ಟು ರಿಯಾಕ್ಷನ್ಸ್ ವಿಡಿಯೋ ಬಿಟ್ಟಾಗ ಆಫೀಸರ್ದು 8 ಜನ ಒಂದು 2 ಡೇಸಲ್ಲಿ 8 ಜನ ಸಬ್ಸ್ಕ್ರೈಬರ್ಸ್ ಆದರು. ನನಗೂ ಒಂಥರ ಖುಷಿ. 8 ಜನ ಸಬ್ಸ್ಕ್ರೈಬರ್ಸ್ ಆದ್ರಲ್ಲ ಗುರು, ನೆಕ್ಸ್ಟ್ ಇನ್ನೊಂದು ಅದರ ದೊಡ್ಡದಾಗಿ ಮಾಡೋಣ ಅಂತ. ಆದರೆ ನಮ್ಮ ಕನ್ನಡದವ್ರಿಗೆ ನಾವು ಜಾಸ್ತಿ ಪ್ರೋತ್ಸಾಹ ಕೊಟ್ಟಷ್ಟು ನಮ್ಮ ಕನ್ನಡಿಗರೇ 6 ಕೋಟಿ ಲೆಕ್ಕ ಇಟ್ಕೊಂಡ್ರು. ಅದರಲ್ಲೊಂದು 3 ಕೋಟಿ ಜನ ನೋಡಿದ್ರು ನಮ್ಮದು ಕೋಟಿಗಟ್ಟಲೆ ವ್ಯೂಸ್ಗಳು ಹೊಂಟೋಗ್ಬಿಡುತ್ತೆ. ಸೊ ನಾನು ಹೇಳ್ತಾ ಇರೋದು ನಮ್ಮ ಕನ್ನಡದವ್ರನ್ನ ಫಸ್ಟು ಬೆಳೆಸೋಣ ಅಂತ. ಸೊ ಬನ್ನಿ ಆ ಸಾಂಗ್ನ ನೀವು ನೋಡ್ಕೊಂಬನ್ನಿ. ಬಟ್ ಇನ್ಸ್ಟಾ ರೀಲಲ್ಲಿ ಒಂದು ಪ್ರಮೋಷನ್ ವಿಡಿಯೋಸ್ ಹಾಕೋರವರು. ಸೊ ಅದನ್ನು ನೋಡಿ ತೋರಿಸ್ತೀನಿ ನಿಮಗೆ. ಪುಷ್ ಮಾಡ್ರು, ಇನ್ನೂ ಪುಷ್ ಮಾಡಿ ಅಣ್ಣ. ಹಿಂಗಾದ್ರೆ ಆಗಲ್ಲ ಅಣ್ಣ. ಪ್ರೊಡ್ಯೂಸರ್ಗಳಿಗೆ ನೀವೇ ಜಾಸ್ತಿ ಪುಷ್ ಮಾಡಬೇಕು. ಪುಷ್ ಮಾಡೋದು ಏನ್ರೋ ಮಾಡ್ತಾ ಇದ್ದೀರಾ ಅಣ್ಣ? ನಮಸ್ತೆ ಅಣ್ಣ. ಅಣ್ಣ ಏನಿಲ್ಲ, ಮೊನ್ನೆ ಬರ್ಡೇಗೆ ಸಾಂಗ್ ರಿಲೀಸ್ ಮಾಡಿದ್ವಿ. 300K ಆಗಿದೆ. ಅದಕ್ಕೆ ಎಲ್ಲರೂ ಹೇಳ್ತಾರೆ ಸಾಂಗ್ ಸೂಪರ್ ಆಗಿದೆ, ಸ್ವಲ್ಪ ಪುಷ್ ಮಾಡ್ರೋ ರೀಚ್ ಆಗುತ್ತೆ ಅಂತ. ಅದಕ್ಕೆ ಮಾಡ್ತಾ ಇದ್ವಿ ಅಣ್ಣ. ಮಾಡ್ರೋ. ಅಯ್ಯೋ ಪುಷ್ ಅಂದ್ರೆ ಇಲ್ಲಲ್ಲಪ್ಪ. ಇಲ್ಲಲ್ವಾ? ಏ PRO ಹೀರೋ ಇಲ್ಲಲ್ಲ ಅಂತ ಹೇಳಿದ್ರು. ಇನ್ನೆಲ್ಲ ಅಂತ ಕೇಳ್ರು. ಇನ್ನೆಲ್ಲಣ್ಣ ಆನ್ಲೈನ್ ಅಪ್ಪ. ಆನ್ಲೈನ್ ಅಲ್ಲ, ಅದೆಷ್ಟು ಪ್ಯಾನ್ ಇಂಡಿಯಾ ಸಿನಿಮಾ ಪುಷ್ ಮಾಡಿಲ್ಲ. ಬಾರಣ, ಅದೇನ್ ಪುಷ್ ಮಾಡ್ತಾರೋ ಏನೋ. ವರಿ ಮಾಡಬೇಡಿ ಅಣ್ಣ, ಅದೆಷ್ಟು ಮಾಡಿಲ್ಲ ಆನ್ಲೈನ್ ಅಲ್ಲಿ. ನಿಧಾನಕ್ಕೆ ಪುಷ್ ಮಾಡ್ರು. ಆನ್ಲೈನ್ ಅಲ್ಲಿ ಇದೀವಿ, ರೆಡಿ ಪುಷ್. ನಿಧಾನ. ಇನ್ನೊಂದ್ಸರಿ ಪುಷ್. ಯಪ್ಪ ಹುಷಾರು. ತುಂಬಾ ಜನ ಇದ್ದಾಗಿದೆ ಆನ್ಲೈನ್ ಅಲ್ಲಿ. ರೆಡಿ, ಇನ್ನೊಂದ್ಸರಿ ಪುಷ್. ಅಯ್ಯೋ ಅಣ್ಣ ನಮಸ್ತೆ. ನಮಸ್ತೆ. ಆನ್ಲೈನ್ ಅಲ್ಲಿ ಪುಷ್ ಮಾಡಕ್ಕೆ ಹೇಳಿದ್ರ ಅಣ್ಣ? ಮಾಡ್ತಿದ್ವಿ. ಆನ್ಲೈನ್ ಅಲ್ಲಿ ಮಾಡ್ರು ಅಂದ್ರೆ ಲೈನ್ ಹಾಕೊಂಡ್ ಮಾಡ್ತಾ ಇದ್ದೀರಲ್ರೋ. ಇರೋ ಇದೇನ್ ಪ್ಯಾನ್ ಇಂಡಿಯಾ ಸಿನಿಮಾನ? ಇರೋ ರೆಡಿ ಪುಷ್. ಕರೆಕ್ಟಾಗಿ ಹೋಗ್ತಾ ಇದೀವೋ? ಆರ್ ಅರವಿಂದ್ ಸ್ವಾಮಿ ಪುಷ್. ಸೊ ನೋಡಿದ್ರಲ್ಲ, ಚೆನ್ನಾಗೈತೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮ್ಗೆ ಹೇಳೋದು ಇಷ್ಟೇ, ಹೋಗಿ ಆ ಸಾಂಗ್ನ ಒಂದು ಸತಿ ನೋಡಿ. ನೆಕ್ಸ್ಟ್ ಮೂವಿ ರಿಲೀಸ್ ಆದಮೇಲೆ ಖಂಡಿತ ಪ್ರೋತ್ಸಾಹ ಕೊಡಿ ಮೂವಿಗಳಿಗೆ. ಅಂದರೆ ಕನ್ನಡ ಮೂವೀಸು ನಮ್ಮದು ಒಂದು ಲೆಕ್ಕಾಚಾರ ಹೇಳ್ಬೇಕು ಅಂತಂದರೆ ಒಂದು 300 ಸಿನಿಮಾ ರಿಲೀಸ್ ಆಗುತ್ತೋ ಅಂದ್ಕೊಳ್ರಿ ಒಂದು ವರ್ಷದಲ್ಲಿ. ಸಣ್ಣ ಪುಟ್ಟ ಕನ್ನಡ ಮೂವೀಸ್ಗಳಿಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಕತೆ ಚೆನ್ನಾಗಿತ್ತು, ಸ್ಟೋರಿ ಚೆನ್ನಾಗಿತ್ತು ಅಂದರೆ ಒಂದು ಸತಿ ನೋಡ್ರೆ ಗೆದ್ಬಿಡತ್ತೆ. ಥಿಯೇಟ್ರನ್ನೇ ಸಿಗದೆ ಹೋದರೆ, ನಾವು ನೋಡೋಕ್ಕೆ ಚಿತ್ರಮಂದಿರಗಳೇ ನಮಗೆ ಸಿಗದೆ ಹೋದರೆ
ಸೊ ಆ ಮೂವಿಗಳಿಗೆ ರೆಸ್ಪಾನ್ಸ್ ಸಿಗಲ್ಲ, ಎಷ್ಟು ಹಂಗೆ ಮುಚ್ಚೋಗ್ಬಿಡತ್ತೆ. ಹಂಗಾಗಬಾರ್ದು. ಯಾಕೆಂದರೆ ನನಗೆ ಗೊತ್ತಿಲ್ಲ ಈ ಮೂವಿದು, ನನಗೇನು ಗೊತ್ತಿಲ್ಲ. ಬಟ್ ಆದರೆ ನಾನು ಹೇಳೋದು ಫಸ್ಟ್ ನಮ್ಮ ಕನ್ನಡ ಚೆನ್ನಾಗೈತೋ ಚೆನ್ನಾಗಿಲ್ವೋ, ಮಕ್ಕಳಿಗೆ ಯಾಕಾದ್ರು ಒಂದ್ಸತಿ ಫಿಲಮ್ ನೋಡಬೇಕು. ಚೆನ್ನಾಗಿತ್ತಾ ಎತ್ತು ಕೊಂಡಾಡ್ಬೋದು, ಚೆನ್ನಾಗಿಲ್ವಾ ಅಟ್ಲೀಸ್ಟ್ ಅದನ್ನು ಹೇಳ್ಬೋದು. ತುಂಬ ಹತ್ರದಲ್ಲಿ ಇರ್ತೀರ, ಕೆಲವರು ನಿಯರ್ ಬೈ ಸಿಗ್ತಾರೆ ಅವ್ರಿಗೆ. ಸೊ ಆ ಟೈಮಲ್ಲಿ ಸರ್ ನಿಮ್ದು ಹಿಂಗಲ್ಲ ಹಿಂಗೆ ಏನಾದರೂ ಒಂದು ಹೇಳ್ಬೋದು. ಬಟ್ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿ ಬೆಳೆಯುತ್ತೆ. ಒಂದೆರಡು ಫಿಲಮ್ ಹೋಗಿದ್ದು ಮಾತ್ರಕ್ಕೆ ಎಲ್ಲೋ ಹೋಗ್ಬಿಟ್ವಿ ಅಂತ ನಾವಲ್ಲ. ಬಟ್ ಆದರೆ ಇದೇನೂ ಅಲ್ಲ, ಇದು ಒಂಥರ ಮೆಟ್ಲಿದ್ದಂಗೆ. ಇದನ್ನು ಮಾಡ್ತಾ 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 ಇನ್ನೂ ಹೈಯರ್ಗೆ ಹೋಗ್ಬೇಕು ನಾವು. ಸೊ ನನಗನ್ಸೋದು, ಯಾಕೆಂದರೆ ಇದು ನಮ್ಮ ಜೀವನದಲ್ಲೂ ಹಂಗೇನೆ ಇರುತ್ತಲ್ಲ. ಸೊ ಒಂದೆರಡು ವೀಡಿಯೋ ಕ್ಲಿಕ್ ಆದ ತಕ್ಷಣ ಹಂಗೆ ಮುಗಿದೋಯ್ತು ಬಂದ್ಬಿಡತ್ತೆ ಅಂತಲ್ಲ. ಸೊ ನಾವು ಎಫರ್ಟ್ ಹಾಕ್ತಾನೆ ಇರಬೇಕು, ನಾವು ಅದ್ರ ಬಗ್ಗೆ ಹೋಮ್ವರ್ಕ್ ಮಾಡ್ತಾನೆ ಇರಬೇಕು, ಅದ್ರ ಬಗ್ಗೆ ವೀಡಿಯೋಸ್ಗಳು ಬಿಡ್ತಾನೆ ಇರಬೇಕು. ಹೊಟ್ಟೆಪಾಡು ನಿಲ್ಲಲ್ಲ. ಕಲಿಯೋಕ್ಕೆ ನಮ್ಮ ಕಲಿಕೆ ಯಾವತ್ತೂ ಹಿಂಗೆ ನಿಲ್ಲಲ್ವೋ, ನಮ್ಮ ಜೀವನನೂ ಹಂಗೆ ನಿಲ್ಲಲ್ಲ. ಸೊ ನಾವು ಬದುಕ್ತೀವಿ ಅಂತಂದರೆ ದಿನಾ ಹೊಡೆದಾಡ್ಕೊಂಡು ಬದುಕ್ತಾ ಇರ್ತೀವಿ. ಸೊ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ನಮ್ಮ ಕನ್ನಡ ಹೀರೋಗಳು ಬೆಳೀಲಿ ಅನ್ನೋದೇ ನನ್ನ ಒಂದು ಮನದಾಳದ ಮಾತುಗಳು. ಸೊ ನೀವು ಎಲ್ಲರೂ ನೋಡ್ತೀರಾ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಹೋಗಿ ಕನ್ನಡ ಚಿತ್ರಮಂದಿರಗಳಲ್ಲಿ ಕನ್ನಡ ಮೂವಿನ ನೋಡಿ ಪ್ರೋತ್ಸಾಹಿಸಿ, ಹಾರೈಸಿ, ಬೆಳೆಸಿ. ಹಂಗೆ ನಿಮ್ಮ ಪ್ರೀತಿಯ ಕನ್ನಡಿಗನ್ನು ಬೆಳೆಸಿ. ಸೊ ಎಲ್ರಿಗೂ ಮಚ್ ಲವ್. ಬಾಯ್ ಬಾಯ್. ಮತ್ತೆ ಸಿಗೋಣ ಇನ್ನೊಂದು ಯಾವ್ದಾರ ವೀಡಿಯೋಲಿ.